ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿಗೆ ನಿಮ್ಮ ನೆನಪಿದೆಯಾ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದಕ್ಕೆ ಈಗ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ರೆಬೆಲ್ ಬರ್ತಾ ಇದೆ, ಮತ್ತೊಂದು ಕ್ರಿಯೇಟಿವಿಟಿ, ಬಾಟಮ್ನಲ್ಲಿ ಪಾಸಿಬಿಲಿಟೀಸ್ ಬರ್ತಾ ಇದೆ. ಹಾಗೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಲೈಫ್ ಎನರ್ಜಿ, ನೇಚರ್ ಸೈನ್ಸ್ ಅನ್ನೋದಿದೆ. ನಿಮ್ಮ ಮನಸ್ಸಲ್ಲಿ ಯಾರೋ ಇದ್ದಾರೆ, ನೀವು ಅವರಿಂದ ದೂರ ಆಗಿದ್ರೂ ಅವ್ರ ನೆನಪುಗಳಿಂದ ದೂರ ಆಗೋಕ್ಕಾಗಿಲ್ಲ. ಆಗಾಗ ನೆನಪಾಗ್ತಾ ಇರುತ್ತೆ. ಅವ್ರ ಜೊತೆ ಕಳೆದಂಥ ದಿನಗಳು, ಆ ಮಾತುಕತೆಗಳು ನಿಮ್ಗೆ ಆಗಾಗ ನೆನಪಾಗ್ತಾ ಇರುತ್ತೆ. ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಅವ್ರಿಗೂ ನನ್ನ ನೆನಪಿದೆಯಾ ಹಾಗನ್ನಿಸ್ತಾ ಇದೆ ನಿಮ್ಮ ಮನಸ್ಸು. ಇಲ್ಲ, ಅವರು ನಿಮಗೆ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ನಿಮ್ಮ ಲೈಫ್ ಎನರ್ಜಿ ಆಗಿದ್ರು ಅವರು. ಅವರ ಫ್ರೆಂಡ್ಶಿಪ್ ನಿಮಗೆ ಉತ್ಸಾಹ ಕೊಡ್ತಾ ಇತ್ತು. ಒಂದು ಕಾಲದಲ್ಲಿ ಸಂತೋಷವಾಗಿದ್ರಿ, ಹೌದು. ಆದರೆ ಯಾಕೋ ಏನೋ ನಿಮಗೆ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನಿಮಗೂ ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಏನೂ ಕಾರಣ ಕೊಡದೆ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದಿದೆ. ಅವರ ಈ ವರ್ತನೆಯಿಂದ ನಿಮಗೆ ಡಿಸ್ಟರ್ಬ್ ಆಗಿದೆ. ನಿಮ್ಮ ಜೊತೆ ಚೆನ್ನಾಗಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ದೂರ ಆಗಿರೋದು ನಿಮಗೆ ಬೇಜಾರಾಗಿದೆ. ನಿಮ್ಮ ಮನಸ್ಸಿಗೆ ಬೆಂಕಿ ಹಚ್ಚಿ ದೂರ ಹೋಗಿದ್ದಾರೆ. ಆ ಒಂದು ಬೆಂಕಿ ಉರಿ ನಿಮಗೆ ದಿನ ಸುಡ್ತಾ ಇದೆ, ನೆನಪಾಗ್ತಾ ಇದೆ. ಆದರೂ ಎಲ್ಲೋ ಒಂದು ಕಡೆ ಮತ್ತೆ ಬರ್ತಾರೆ. ಆ ಒಂದು ಭಾವನೆಯಿಂದ ನೀವು ಕಾಯ್ತಾ ಇದ್ದೀರಾ. ನಿಮ್ಮ ಮನಸ್ಸು ಹೇಳ್ತಾ ಇದೆ ಅವ್ರಿಗೂ ನಿಮ್ಮ ನೆನಪಿದೆ. ಏನೋ ಸಮಸ್ಯೆಗಳಿಂದ ದೂರ ಆಗಿದ್ದಾರೆ, ಖಂಡಿತ ಬರ್ತಾರೆ ಹಾಗನ್ನಿಸ್ತಾ ಇದೆ ನಿಮ್ಮ ಮನಸ್ಸು. ಪ್ರತಿದಿನ ಏಂಜಲ್ಸ್ಗೆ ಬೇಡ್ಕೊಳ್ಳೋದಿದೆ. ಆಗಾಗ ಏಂಜಲ್ ಸೈನ್ಗಳನ್ನ ಗಮನಿಸ್ತೀರಾ. ಆ ಒಂದು ಪಾಸಿಟಿವಿಟಿ ನಿಮಗೆ ನೆಮ್ಮದಿ ಕೊಡ್ತಾ ಇದೆ. ಇದಕ್ಕೆ ಇಲ್ಲಿಂದ ಕಾರ್ಡ್ಸಿಂದ ಏನು ಬರುತ್ತೆ? ಕಾರ್ಡ್ ನಂಬರ್ 1 ನೋಡಿ. ಕಾರ್ಡ್ ನಂಬರ್ 2, 3, ವಾವ್, 4, 5, ಎಸ್. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ನಿಮ್ಮಲ್ಲಿ ಅಟ್ಯಾಚ್ಮೆಂಟ್ ಇತ್ತು, ಟ್ರೂ ಫೀಲಿಂಗ್ಸ್ ಇತ್ತು, ಹಾಗೆ ರೊಮ್ಯಾಂಟಿಕ್ ಕನೆಕ್ಷನ್ ಇತ್ತು ಅನ್ನೋದಿದೆ. ಆದರೆ ಇಲ್ಲಿ ಏನಾಗಿದೆ ನೋಡಿದಾಗ ರಿಗ್ರೆಟ್ಸ್ ಇದೆ. ನಾನು ಯಾಕಾದರೂ ಈ ಕನೆಕ್ಷನ್ ಸಿಕ್ಕಾಕೊಂಡಿದ್ದೀನೋ ಅನ್ನೋ ಯೋಚನೆ ಬರ್ತಾ ಇದೆ. ಫ್ರೆಂಡ್ಶಿಪ್ ಹಾಳಾಗಿದೆ, ನಿಮ್ಮ ನಂಬಿಕೆ ಕಳ್ಕೊಂಡಿದ್ದಾರೆ, ಮನಸ್ಸು ಒಡೆದಿದೆ. ಏನೋ ನೆಗೆಟಿವ್ ಫೀಲಿಂಗ್ಸ್ಗಳು ಆಗಾಗ ಬರ್ತಾ ಇರುತ್ತೆ. ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಬೇಕು ಅಂದ್ರೂ ನಿಮ್ಮನ್ನು ಭೇಟಿ ಮಾಡೋಕ್ಕಾಗ್ತಾ ಇಲ್ಲ, ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಆದರೆ ನೀವು ಅಂದಾಗ ಅಲ್ಲೊಂದು ಬೆಳಕಿದೆ. ನೀವು ಹೇಗೆ ಇಲ್ಲಿ ಅವರು ನನ್ನ ಲೈಫ್ ಎನರ್ಜಿ ಹಾಗೆ ಹೇಳ್ತಾ ಇದ್ದೀರೋ ಹಾಗೆ ಅವ್ರಿಗೂ ಆ ಫೀಲಿಂಗ್ಸ್ ಇದೆ. ನಿಮ್ಗೆ ಎನ್ಕರೇಜ್ ಮಾಡ್ತಾಯಿದ್ರು, ಅಲ್ಲೊಂದು ಕೇರಿಂಗ್ ಭಾವನೆ ಇತ್ತು. ಆದರೆ ಈಗೆಲ್ಲ ಮುಗ್ದೋಗಿದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮುಂದೆ ನಿಮ್ಮನ್ನು ಭೇಟಿ ಮಾಡ್ತೀನೋ ಇಲ್ವೋ ಅಂತ ಅನ್ನಿಸ್ತಾ ಇದೆ. ಏನೋ ಪರಿಸ್ಥಿತಿಗಳಿದೆ. ಅದು ಇಲ್ಲಿ ಕೆಲವ್ರಿಗೆ ಮದುವೆ ಆಗಿರಬಹುದು, ಅಥವಾ ಏನೋ ಮನೆ ಪರಿಸ್ಥಿತಿ ಇರಬಹುದು. ಇದರಲ್ಲಿ ಸಿಕ್ಕಾಕೊಂಡು ನಿಮಗೆ ಏನೂ ಹೇಳದೆ ದೂರ ಆಗಿದ್ದಾರೆ. ಆ ಒಂದು ಹೆವಿ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ಏನು ಬರುತ್ತೆ. 7 ಆಫ್ ಕಾಯಿನ್ಸ್, ಮತ್ತೊಂದು ಏಸ್ ಆಫ್ ವೈನ್ಸ್, ಹಾಗೆ ವೀಲ್ ಆಫ್ ಫಾರ್ಚ್ಯೂನ್, 6 ಆಫ್ ಸಾರ್ಡ್ಸ್, ಮತ್ತೊಂದು 9 ಆಫ್ ಕಪ್ಸ್, ಪ್ರಿನ್ಸೆಸ್ ಆಫ್ ಕಾಯಿನ್ಸ್ ಬರ್ತಾ ಇದೆ. ನಿಮ್ಮ ಎನರ್ಜಿ ನೋಡಿದಾಗ ನೀವೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಅನ್ನಿಸ್ತಾ ಇದೆ. ಒಳ್ಳೆ ಜಾಬಲ್ಲಿ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿ ಪರಿಚಯ ಆಗಿದೆ ಸರಿ, ಶುರುವಿನಲ್ಲಿ ನಿಮಗೆ ಇದರಲ್ಲಿ ಅಂಥ ಉತ್ಸಾಹ ಇರಲಿಲ್ಲ. ದಿನ ಕಳೆದ ಹಾಗೆ ಯಾಕೋ ಆ ವ್ಯಕ್ತಿಗೆ ಅಟ್ರಾಕ್ಟ್ ಆಗಿದ್ದೀರಾ ನೀವು. ಬೇಡ ಅಂದ್ಕೊಂಡೇ ಈ ಫ್ರೆಂಡ್ಶಿಪ್ ಮುಂದುವರೆದಿದೆ.
ಆದರೆ ಈಗ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಇದು ನನ್ನ ಜೀವನದಲ್ಲೇ ಯಾಕೆ ಹೀಗೆ ಹಾಗೆ ನೀವು ಯೋಚನೆ ಮಾಡೋದಿದೆ. ನಿಮ್ಮ ಲೈಫಲ್ಲಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು. ನಿಮ್ಮದೇ ಆದ ಪ್ರಪಂಚ ಇದ್ರೂ ಅಲ್ಲಿ ಅಂಥ ಸಂತೋಷ ಇಲ್ಲ. ಹೀಗಿರುವಾಗ ಈ ವ್ಯಕ್ತಿನ ಭೇಟಿಯಾಗಿದ್ರಿ, ಏನೋ ಸಂತೋಷ ನೆಮ್ಮದಿ ಹಾಗನ್ನಿಸ್ತಾ ಇತ್ತು. ಆದರೆ ಇದರಿಂದನೂ ಈಗ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ನೀವು. ನಾನು ಮೋಸ ಹೋಗಿದ್ದೀನಿ ಹಾಗೆ ನೀವು ಎಷ್ಟೋ ಸರಿ ಅಂದ್ಕೊಂಡಿರೋದಿದೆ. ಇಷ್ಟೊಂದು ನಂಬಿಕೆ ಹುಟ್ಟಿಸಿ ಈಗ ಹೇಳ್ದೆ ಕೇಳದೆ ದೂರ ಆಗಿರೋದು ನಿಮ್ಗೊಂಥರ ಶಾಕ್ ಆಗಿದೆ. ಇಲ್ಲಿ ಅನ್ಸರ್ಟೇನಿಟಿ ಇದೆ, ಮುಂದೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಆದರೆ ನಿಮಗೆ ಈ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಮನಸ್ಸಿಂದ ಆ ನೆನಪುಗಳನ್ನ ತೆಗೆದುಹಾಕೋಕ್ಕಾಗ್ತಾ ಇಲ್ಲ. ನಿಮ್ಮ ನೆನಪಿದೆಯಾ? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಅವೇರ್ನೆಸ್ ಇದೆ, ನೆನಪಿದೆ. ಪ್ಲೇಫುಲ್ನೆಸ್, ಮತ್ತೊಂದು ನಥಿಂಗ್ನೆಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಶೇರಿಂಗ್, ಹಾಗೆ ಪಾಸಿಬಿಲಿಟೀಸ್, ಬ್ರೇಕ್ ಥ್ರೂ. ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಿದೆ, ಹಾಗಿರೋದ್ರಿಂದ ಅವರು ದೂರ ಆಗಿದ್ದಾರೆ. ನಿಮ್ಮ ನೆನಪುಗಳು ಬರ್ತಾ ಇದೆ ಅವ್ರಿಗೆ. ಅವ್ರ ಮನಸ್ಸಲ್ಲೇ ನೀವಿದ್ದೀರಾ. ನೀವು ಹೇಗೆ ಅವ್ರನ್ನ ನೆನಪಿಸ್ಕೊತಾ ಇದ್ದೀರೋ ಹಾಗೆ ನಿಮ್ಮ ನೆನಪು ಅವ್ರಿಗಿದೆ. ಆದರೆ ಅದನ್ನು ತಡೆ ಹಿಡ್ಕೊಂಡಿದ್ದಾರೆ ಅನ್ನೋದಿದೆ. ನೀವು ಅವ್ರಿಗೆ ಕಾಯ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ನೀವು ಅವ್ರನ್ನ ನಂಬ್ಕೊಂಡಿದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ. ಶುರುವಿನಲ್ಲಿ ಇಲ್ಲೊಂದು ಪ್ಲೇಫುಲ್ನೆಸ್ ಇತ್ತು, ಅಂತ ಏನು ಪ್ರೀತಿ ಭಾವನೆಗಳಿರಲಿಲ್ಲ, ಆದರೆ ಏನೋ ಅಟ್ರ್ಯಾಕ್ಷನ್ ಇತ್ತು. ಇಬ್ಬರು ರಿಲೇಷನ್ಶಿಪ್ನಲ್ಲಿದ್ರಿ, ಜೀವನ ಶೇರ್ ಮಾಡ್ಕೋತಾ ಇದ್ರಿ ಅನ್ನೋದಿದೆ. ಆದರೆ ಮುಂದೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ, ಇದಕ್ಕೆ ನೀವು ಪ್ರಯತ್ನಗಳನ್ನ ಮಾಡಬೇಕು. ಪಾಸಿಬಿಲಿಟೀಸ್ ಇದೆ ಅನ್ನೋದು ಬರ್ತಾ ಇದೆ. ನಿಮಗೆ ನಂಬರ್ 5, 7 ಹಾಗೆ ನಂಬರ್ 2 ಪ್ರಾಮಿನೆಂಟ್ ಆಗಿದೆ. ಒಂದೊಂದು ಸಾರಿ ಕೆಲವು ವ್ಯಕ್ತಿಗಳಲ್ಲಿ ಬೇಡ ಅಂದ್ರೂ ಫೀಲಿಂಗ್ಸ್ ಡೆವಲಪ್ ಆಗುತ್ತೆ. ದಿನ ಕಳೆದ ಹಾಗೆ ಅಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ. ಅದರಲ್ಲಿ ಇಬ್ಬರದ್ದು ಶೇರ್ ಇರುತ್ತೆ, ಯಾಕೆಂದರೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ ಅಲ್ವಾ. ದಿನ ಕಳೆದ ಹಾಗೆ ಇಲ್ಲಿ ಈ ವ್ಯಕ್ತಿ ನಿಮ್ಮಿಂದ ಹಿಂದೆ ಸರಿದಿದ್ದಾರೆ. ಆದರೆ ಈಗ ನಿಮ್ಮ ನೆನಪಾಗ್ತಾ ಇದೆ. ಏನೋ ಟೈಮ್ ಪಾಸ್ಗೆ ಅಂತ ಮಾಡಿದಂಥ ಫ್ರೆಂಡ್ಶಿಪ್ ಈಗ ಸೀರಿಯಸ್ ಆಗಿದೆ. ಅವ್ರಿಗೂ ನಿಮ್ಮ ನೆನಪಾಗ್ತಾ ಇದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಏಂಜಲ್ಸ್ ಏನು ಹೇಳ್ತಾರೆ, ಏನು ಗೈಡೆನ್ಸ್ ಕೊಡ್ತಾರೆ ನಿಮಗೆ? 2 ಕಾರ್ಡ್ ಬರ್ತಾ ಇದೆ. ವಿಸ್ಡಮ್, ಫೈಂಡ್ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಬಿಲೀವ್ ಇನ್ ಮ್ಯಾಜಿಕ್, ಮತ್ತೊಂದು ಮಾಡ್ರೇಷನ್. ಫೈನಲ್ ಕಾರ್ಡ್ ಗೋ ಔಟ್ಸೈಡ್. ಬಾಟಮ್ನಲ್ಲಿ ಪ್ಯೂರ್ ಇಂಟೆನ್ಷನ್. ಈಗ ಅವ್ರ ಮನಸ್ಸಲ್ಲಿ ಪ್ಯೂರ್ ಇಂಟೆನ್ಷನ್ ಇದೆ. ನಿಮ್ಮ ಮೇಲೆ ನಿಜವಾದ ಪ್ರೀತಿ ಡೆವಲಪ್ ಆಗಿದೆ. ನಿಮಗಿಲ್ಲಿ ಬಿ ವೈಸ್ ಅನ್ನೋ ಗೈಡೆನ್ಸ್ ಬರ್ತಾ ಇದೆ. ಹಾಗೆ ಫೈಂಡ್ ಬ್ಯಾಲೆನ್ಸ್ ಅನ್ನೋದಿದೆ. ಇವೆಲ್ಲ ನೆಗೆಟಿವಿಟಿಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಆಗಾಗ ಪ್ರೇಯರ್ಸ್ ಮಾಡಿ. ಗೋ ಔಟ್ಸೈಡ್ ಅನ್ನೋದು ಬರ್ತಾ ಇದೆ. ನೇಚರ್ಗೆ, ಯೂನಿವರ್ಸ್ಗೆ ನಿಮ್ಮ ನೆಗೆಟಿವಿಟಿಗಳನ್ನ ಸರೆಂಡರ್ ಮಾಡಿ. ಬಿಲೀವ್ ಇನ್ ದಿ ಮ್ಯಾಜಿಕ್ ಅನ್ನೋದು ಬರ್ತಾ ಇದೆ. ಮ್ಯಾಜಿಕ್ 1-2 ದಿನದಲ್ಲಿ ಆಗಲ್ಲ, ಹಾಗೆ ಗ್ರ್ಯಾಜುಯಲ್ ಆಗಿ ಈ ಒಂದು ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರುತ್ತೆ ಅನ್ನೋದಿದೆ. ಕೆಲವ್ರಿಗೆ ಇಲ್ಲಿ ಏಂಜಲ್ ನಂಬರ್ ಕಾಣಿಸ್ತಾ ಇರಬಹುದು. ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿಗೆ ನಿಮ್ಮ ನೆನಪಾಗ್ತಾ ಇದೆ, ರಿಗ್ರೆಟ್ಸ್ ಇದೆ, ಮತ್ತೆ ಅವ್ರು ನಿಮ್ಮ ಜೀವನಕ್ಕೆ ರಿಟರ್ನ್ ಆಗ್ಬೋದು. ಇಲ್ಲೊಂದು ಮ್ಯಾಜಿಕ್ ಎನರ್ಜಿ ಬರ್ತಾ ಇದೆ. ಹೀಗಿರೋದ್ರಿಂದ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching. Be happy always.